ಆತ್ಮೀಯ ವೀಕ್ಷಕರೆಲ್ಲವರಿಗೆ ನಮಸ್ಕಾರ. ನಾನು ನಿಮ್ಮ ಕನ್ನೇಶ್. ಈ ಸಿದ್ದಾಪುರ ತಾಲೂಕಿನ ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಬಿದ್ರಕಾನ್ ಅನ್ನುವಂಥ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದ್ದೇನೆ. ಈ ಊರಿನಲ್ಲಿ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳದೋಟ ಅನ್ನುವಂತಹ ಒಂದು ಊರಿದೆ. ಈ ಊರಿನಲ್ಲಿ ಪ್ರತಿ ವರ್ಷ ಒಂದು ರಸ್ತೆ ತೊಳೆದು ಹೋಗುತ್ತೆ. ನೋಡಿ, ಇಲ್ಲಿ ಈ ಪೈಪ್ಗಳನ್ನು ಇಲ್ಲಿ ಹಾಕಿದ್ದಾರೆ. ಈ ಪೈಪ್ಗಳಿಂದ ವಾಸ್ತವವಾಗಿ ಈ ಕಡೆಯಿಂದ ಬರ್ತಾ ಇರುವಂಥ ಈ ತೊರೆಯ ನೀರೇನಿದೆ, ಇದು ಈ ಪೈಪ್ನಲ್ಲಿ ಪಾಸಾಗಿಬಿಟ್ರೆ ಈ ಕಡೆ ಒಡೆಯುವಂತಹ ಒಂದು ಅವಕಾಶ ಕಡಿಮೆ. ಬಟ್ ನೋಡಿ, ನಾನು ಗಮನಿಸ್ತಾ ಇದ್ದ ಹಾಗೆ ಒಂದು 2-3 ವರ್ಷ ಆಯಿತು, ಸಾರ್ವಜನಿಕರು ಕೂಡ ಕೈ ಜೋಡಿಸಿ ಇಲ್ಲಿ ಮಣ್ಣು ತುಂಬ್ಕೋತಾರೆ. ಗ್ರಾಮ ಪಂಚಾಯತ್ನಿಂದ ಈ ಥರ ಎಲ್ಲ ವ್ಯವಸ್ಥೆ ಆಗುತ್ತೆ. ಬಟ್ ಇದು ಪರ್ಮನೆಂಟಾಗಿ ನಿಲ್ಲೋದಿಲ್ಲ. ಈ ಥರ ಈಗ ನಾವು ಮಲೆನಾಡು ಅಂದ ತಕ್ಷಣ ಮಲೆನಾಡಿನ ಸೌಂದರ್ಯ, ಸೊಬಗು, ಚಂದ, ರಮಣೀಯತೆ ಇವುಗಳನ್ನೆಲ್ಲ ಹೇಳ್ತೀವಿ. ಬಟ್ ಮಳೆಗಾಲದ ಸಂದರ್ಭದಲ್ಲಿ ಈ ಮಲೆನಾಡಿನ ಬದುಕೇನಿದೆಯಲ್ಲ, ಅದು ತುಂಬ ಕಷ್ಟ ಬರುತ್ತೆ. ಈಗ ನೋಡಿ, ಈ ರಸ್ತೆ ತೊಳೆದು ಹೋಗಿದೆಯಲ್ಲ, ಇದರ ನೆಕ್ಸ್ಟು ಅಲ್ಲೊಂದು 2-3 ಮನೆಗಳು, ಜಮೀನು, ಆಮೇಲೆ ಕೆಲವು ಜನರ ತೋಟಪಟ್ಟಿಗಳು, ಗದ್ದೆ, ಇವುಗಳೆಲ್ಲ ಅಂದರೆ ಭತ್ತದ ಗದ್ದೆ ಇವೆಲ್ಲ ಇದ್ದಾವೆ. ಇಲ್ಲಿಗೆ ಓಡಾಡಬೇಕಿದ್ರೆ ರಸ್ತೆನೇ ಇಲ್ಲ. ಈ ಥರ ಹೊಳೆನೇ ರಸ್ತೆಯನ್ನು ತೊಳ್ಕೊಂಡು ಹೋಗುತ್ತೆ. ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ಬ್ರಿಡ್ಜ್ಗಳನ್ನು ಮಾಡಬೇಕು. ಈ ಸರ್ಕಾರದ ನಿಯಮ ಹೇಗೇನು ಗೊತ್ತಿಲ್ಲ, ಸಿಮೆಂಟ್ ರಸ್ತೆ ಅಂತ ಮಾಡ್ತಾರೆ. ಆ ರಸ್ತೆಯಲ್ಲಿ ಸರಿಯಾಗಿ ಒಂದು ವೆಹಿಕಲ್ಲು ಹೋಗುವಷ್ಟು ಅಗಲ ಇರಲ್ಲ. ಬ್ರಿಡ್ಜ್ ಅಂತ ಮಾಡ್ತಾರೆ. ಆ ಬ್ರಿಡ್ಜ್ನಲ್ಲಿ ಸರಿಯಾಗಿ ಒಂದು ವೆಹಿಕಲ್ಲು, ದೊಡ್ಡ ವೆಹಿಕಲ್ಲು ಅಥವಾ 1-2 ವೆಹಿಕಲ್ಲು ಆ ಕಡೆಯಿಂದ ಈ ಕಡೆ ಓಡಾಡಲಿಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಈ ಎಲ್ಲ ಕೊರತೆ ತೊಂದರೆಗಳ ಮಧ್ಯದಲ್ಲಿ ಸ್ವಲ್ಪ ವಾಸ್ತವವನ್ನು ಅರಿತು, ಅಂದರೆ ಈಗ ನಾವು ಜನಪ್ರತಿನಿಧಿಗಳನ್ನು ಬೊಟ್ಟು ಮಾಡ್ತೀವಿ. ಬರೀ ಜನಪ್ರತಿನಿಧಿಗಳು ಮಾತ್ರ ಅಲ್ಲ, ಅಧಿಕಾರಿ ವರ್ಗ, ಜನಪ್ರತಿನಿಧಿಗಳು, ಆಮೇಲೆ ಸ್ಥಳೀಯವಾಗಿ ಸಾರ್ವಜನಿಕರು ಕೂಡ. ಯಾಕಂತಂದರೆ ಭಾಳಷ್ಟು ಊರುಗಳಲ್ಲಿ ಸಾರ್ವಜನಿಕರೇ ಸಂಘಗಳನ್ನು ನಿರ್ಮಿಸ್ಕೊಳ್ತಾರೆ, ರಸ್ತೆಗಳನ್ನು ನಿರ್ಮಿಸ್ಕೊಳ್ತಾರೆ. ಬಹುಶಃ ಇಲ್ಲೂ ಕೂಡ ಈ ಮಣ್ಣು ಹಾಕುವ ಕೆಲಸವನ್ನು ಸಾರ್ವಜನಿಕರು, ಗ್ರಾಮ ಪಂಚಾಯತು ಇವುಗಳೆಲ್ಲ ಮಾಡಿಕೊಂಡಿದ್ದಾವೆ. ಬಟ್ ಇವುಗಳೆಲ್ಲ ಸರಿಯಾಗಬೇಕು ಅಂತಂದರೆ ಅದಕ್ಕೆ ಒಂದು ಬದ್ಧತೆ, ಕಮಿಟ್ಮೆಂಟ್, ಆಮೇಲೆ ಪ್ರಗತಿಯ ದೃಷ್ಟಿಕೋನ ಇರಬೇಕಾಗುತ್ತೆ. ಇವುಗಳನ್ನೆಲ್ಲ ನೋಡ್ತಾ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಅನ್ನುವಂಥ ಒಂದು ಸಿನಿಕತೆಗೆ ನಾವು ಬಂದು ಮುಟ್ಟಿದ್ವಿ. ನೋಡ್ತಾ ಇದ್ದೀರಲ್ಲ, ನಾವು ಭಾಳ ದೂರ ಹೋಗ್ತಾ ಇಲ್ಲ. ಇದು ತಾಲೂಕಾ ಕೇಂದ್ರದಿಂದ ಒಂದು ಜಸ್ಟ್ 10 ಕಿಲೋಮೀಟ್ರ್ ದೂರದಲ್ಲಿರುವಂಥ ಒಂದು ಊರು. ಈ ಊರಿನಲ್ಲಿ ರಸ್ತೆಯ ಕತೆ ಹೀಗಿದೆ. ಇನ್ನೊಂದು ಅಲ್ಲೇ ಸ್ವಲ್ಪ ಹಿಂದೆ ರಸ್ತೆಯ ಧರೆ ಕುಸಿದು ರೋಡಿಗೆ ಬಂದಿದೆ. ನಾವು ಫೋಟೋ ಹಾಕಿದ ಮೇಲೆ ತಹಸೀಲ್ದಾರರು ಅಂದರೆ ಕಂದಾಯ ಇಲಾಖೆ ಪ್ರತಿನಿಧಿಗಳು ಬಂದು ನೋಡ್ತಾರೆ. ಸೊಲ್ಯೂಷನ್ಗೆ ಗ್ರಾಮ ಪಂಚಾಯತ್ಗೆ ಸೂಚಿಸಿದ್ದೇವೆ ಅಂತ ಹೇಳ್ತಾರೆ. ಈ ಗ್ರಾಮ ಪಂಚಾಯತ್ ಅವರು, ಕಂದಾಯ ಇಲಾಖೆ, ಈ ವ್ಯವಸ್ಥೆ ಇವುಗಳನ್ನೆಲ್ಲ ನೋಡಿದರೆ ಯಾಕೋ ಒಂಥರ ಈ ಕೆಲವೊಬ್ಬರು ಭಾಳ ಇವೆಲ್ಲ ಈ ವಾಸ್ತವಗಳು ಗೊತ್ತಿಲ್ಲದೆ ಇರುವಂಥ ಜನರು. ನಾವು ಯೂನಿವರ್ಸಿಟಿಯಲ್ಲಿ ಇರಬೇಕಿದ್ರೆ ಒಬ್ಬರು ಮಾತಾಡ್ತಿದ್ರು, ಈ ದೇಶದಲ್ಲಿ ಆಗಿರುವಂಥ ಬ್ರಿಡ್ಜ್ಗಳನ್ನು ಲೆಕ್ಕ ಹಾಕಿಬಿಟ್ರೆ ಹೊಸದಾಗಿ ಮತ್ತೆ ಬ್ರಿಡ್ಜ್ ಮಾಡೋದೇ ಬೇಡ ಅಂತ. ಅಂದರೆ ಅವರು ಬರೀ ಸಿಟಿಯ ಆಸುಪಾಸು ಮಾತ್ರ ನೋಡಿರ್ತಾರೆ. ಅವರಿಗೆ ಈ ಹಳ್ಳಿಗಳ ಪರಿಚಯ ಇರಲ್ಲ. ಈ ಹಳ್ಳಿ ಒಂದು ಜಸ್ಟ್ ಎಕ್ಸಾಂಪಲ್. ಇಂಥ ಹಲವಾರು ಹಳ್ಳಿಗಳನ್ನು ನೀವು ನಮ್ಮ ಮಲೆನಾಡು ಭಾಗದಲ್ಲಿ ನೋಡ್ತೀರಿ. ಸೊ ಡೆವಲಪ್ಮೆಂಟ್ ಅಂದರೆ ಒಂದು ನಿರಂತರ ಪ್ರಾಸೆಸ್, ನಿರಂತರ ಪ್ರಕ್ರಿಯೆ. ಈ ಡೆವಲಪ್ಮೆಂಟ್ ನಿಧಾನವಾಗಿ ಕೂಡ ಆಗುತ್ತೆ. ಹಾಗಾಗಿ ನಾವೆಲ್ಲರೂ ತಾಳ್ಮೆಯಿಂದ ಇಲ್ಲೆಲ್ಲ ಡೆವಲಪ್ಮೆಂಟ್ ಆಗುತ್ತೆ, ವ್ಯವಸ್ಥೆ ಸರಿ ಹೋಗುತ್ತೆ, ಜನರಿಗೆ ಒಂದು ನೆಮ್ಮದಿಯ ವಾತಾವರಣ ಬರುತ್ತೆ ಅಂತ ಆಶಿಸ್ತಾ ಇದ್ದೇವೆ. ಸ್ನೇಹಿತರೆ, ನಿಮಗೇನು ಅನಿಸ್ತು ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಮಾಡ್ಬೋದು. ಜೊತೆಗೆ ನಾವು ಈ ಥರ ಭಾಳಷ್ಟು ಹಳ್ಳಿಯ ಸಮಸ್ಯೆಗಳನ್ನು ನಿಮ್ಮ ಎದುರುಗಡೆ ತಂದಿಡ್ತಾ ಇದ್ದೇವೆ. ನೀವು ಕೂಡ ನಮ್ಮ ಪ್ರಯತ್ನವನ್ನು ಮೆಚ್ಚಬೇಕು. ಸಮಾಜಮುಖಿ ಯೂಟ್ಯೂಬ್ ಚಾನಲ್, ಸಮಾಜಮುಖಿ
ಫೇಸ್ಬುಕ್ ಪೇಜ್ ಕನ್ನಡದ ಸಮಾಜಮುಖಿ, ಇನ್ನೊಂದು ಸಮಾಜಮುಖಿ.net ಫೇಸ್ಬುಕ್ ಪೇಜ್, ಹಾಗೂ ನ್ಯೂಸ್ ಪೋರ್ಟಲ್ ಸಮಾಜಮುಖಿ.net ನ್ಯೂಸ್ ಪೋರ್ಟಲ್. ಇವುಗಳನ್ನೆಲ್ಲ ನೋಡ್ತಾ ಬೆಂಬಲಿಸ್ತಾ ನಮಗೆ ನೀವು ಸಹಕಾರ ಮಾಡ್ತಾ, ಹೇಗೂ ಸಹಕಾರ ಮಾಡ್ಬೋದು, ಶೇರ್ ಮಾಡ್ತಾ, ಲೈಕ್ ಮಾಡ್ತಾ, ಸಬ್ಸ್ಕ್ರೈಬ್ ಮಾಡ್ತಾ ನಮ್ಮನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ. ನಾವು ಸದಾ ನಿಮ್ಮ ಪರವಾಗಿ, ನಿಮ್ಮ ಜೊತೆಯಲ್ಲಿ, ನಿಮಗೆ ಧ್ವನಿಯಾಗಿ, ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಸ್ಟೋರಿಯನ್ನು ಮುಗಿಸೋಣ. ಥ್ಯಾಂಕ್ ಯು, ಧನ್ಯವಾದ. ಮೇಲಿಂದ ಮೇಲೆ ಈ ಥರ ಸಿಗ್ತಾ ಇರೋಣ. ಧನ್ಯವಾದಗಳು.